ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ನಮ್ಮ ಹಬ್ಬ ಮುಗಿದು ಒಂದು ವಾರ ಆಯ್ತು. ಅವತ್ತು ನಾವು ತಗೊಬಂದು ನಿಲ್ಸಿದಂತ ನಿಶಾನೆ ಮರನ ಇವತ್ತು ಕೆಳಗಡೆ ಇಳಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಅದನ್ನ ನೋಡಕ್ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ನಿಮ್ಗೆ ಅಲ್ಲಿ ಹೆಂಗ್ ಪೂಜೆ ಮಾಡಿದ್ರೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ, ನೋಡ್ಕೊಂಡು ಬರೋಣ.
ನೈಲಲ್ಲಿ ಹೊಡೆಸ್ಕೊತೀನಿ ಹಂಗೆ ವಿಡಿಯೋ ಮಾಡಿ. ಈಗ ಮೂಗಮಂಚಮ್ಮ ದೇವಸ್ಥಾನದಲ್ಲಿ ನಮ್ಮ ಕೆಟ್ಟಿಯಣ್ಣವರು ಪೂಜೆ ಎಲ್ಲ ಮುಗಿಸಿದ್ರು. ಆಮೇಲೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ತಾಯಿ ಹಾಲು ಅಂತ ಮಾಡಿರ್ತಾರೆ ಅಂತ, ಅದ್ರ ಬಗ್ಗೆ ಹೇಳ್ತಾರೆ ಕೇಳಿ. ಅಣ್ಣ ತೋರಿಸಿದ್ದು ಅಣ್ಣ ಇದ್ರ ಬಗ್ಗೆ ಏನು ಹೇಳಿ ಅಣ್ಣ. ಇದು ಅಮ್ನಾಲ್ ಅಂತ ನಾವು ಮರ ತಂದುವಾಗ ಇದನ್ನು ಮಾಡ್ತೀವಿ, ಅಮ್ನಾಲ್ ಎಬ್ಬಿಸ್ತೀವಿ ಅಂತ. ಇದಕ್ಕೆ ನಾವು ಒಳಸುಂಠಿ, ರಾಗಿ, ಅಕ್ಕಿ, ನಿಂಬೆಹಣ್ಣು ಎಲ್ಲ ಹಾಕಿ ಅಮ್ನಾಲ್ ಮಾಡ್ತೀವಿ. ಏನು ವಿಶೇಷ ಅಂದರೆ ಮರ ಯಾವತ್ತು ತರ್ತೀವಿ ಅವತ್ತು ಅಮ್ನಾಲ್ ಎಬ್ಬಿಸ್ತೀವಿ. ಇವತ್ತು ಮರ ಇಳಿಸೋ ದಿನ ಅದು ಅಮ್ನಾಲ್ ಪ್ರಸಾದವಾಗಿ ಎಲ್ಲ ಜನಗಳು ಕೊಡ್ತೀವಿ. ಕುಡ್ರೆ ಭಾಳ ಶ್ರೇಷ್ಠ. ಮೈನ್ ಆಯಾಸ ಆಗಲಿ ಇದಾಗಲಿ ಸುಸ್ತಾಗಲಿ ಎಲ್ಲ ಮಂಗಮಯ ಬರ್ತದೆ ಅಂತ ಒಂದು ಪ್ರತೀತಿ. ಏನಂದ್ರೆ ಭಾಳ ಶ್ರೇಷ್ಠವಾಗಿ ಮಾಡ್ತೀವಿ. ಇದು ಒಂದು ಮಡಿಕೆಯಲ್ಲಿ ಮುಚ್ಚಿಬಿಟ್ರೆ ಕೆಟ್ಟಿರೋದಿಲ್ಲ, ಅದೇ ವಿಶೇಷ. ಕೆಟ್ಟಿರಲ್ಲ, ಇದು ಕೆಟ್ಟಿರಲ್ಲ. ಯಾವುದು ಹುಳಿ ಹಾಕಿದ್ರೆ ನಾವು ನಿಂಬೆಹಣ್ಣು ಹಾಕಿ ಮಾಡಿರ್ತೀವಿ, ನಿಂಬೆಹಣ್ಣು ಹಾಕಿದ ತಕ್ಷಣ ಒಂದು ಸೆಕೆಂಡಲ್ಲಿ ಕೆಡಬಹುದು. ವಿಶೇಷ ಅಂದ್ರೆ ಯಾವುದೇ ಕೆಟ್ಟಿರಲ್ಲ ಹಾಲು. ವಿಶೇಷ ಅಮ್ನಾಲ್ ಎಬ್ಬಿಸೋದಂದ್ರೆ ಇದೇ ವಿಷಯ. ಇದು ನಮ್ಗೆ ಇಂಪಾರ್ಟೆಂಟು. ಮರ ಯಾವಾಗ ನೆಸ್ತೀವಿ ಇದನ್ನು ಮಾಡ್ತೀವಿ. ಇದನ್ನು ಯಾವಾಗಲೂ ಕಲಾತಲಾದ್ರಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ದೇವಸ್ಥಾನದ ಥ್ಯಾಂಕ್ಸ್ ಅಣ್ಣ. ಕೈ ಮಾಡಿ ಯಾರು ಮರವನ್ನು ಅನ್ಕೊಂಡಿದೆ ಜೈವ ಮತ್ತು ನೋವುಗಳನ್ನು ತೆಗಿಬೇಕು. ಮತ್ತೆ ಒಂದು ಚಾಮರೇಶ್ವರಿ ದೇವಸ್ಥಾನದ ನಿಧಾನ ಕೂಡ ನಿಧಾನಕ್ಕೆ
ತಾಯಿ ಹಾಲು ತಾಯಿ ಹಾಲು ಇಲ್ವಾ ನೀವು ಯಾರು ನಾವು ಕೊಡ್ತಾವಿ ನೋಡಿ ಫ್ರೆಂಡ್ ಇದೊಂದು ಲೋಟ ಮಜ್ಜಿಗೆ ಬೇರೆ ಕೊಟ್ಟರು. ಎಲ್ಲ ಕಾರ್ಯಗಳನ್ನು ಮುಗಿಸಿದಿರಿ. ನಾನು ಮತ್ತೆ ನಿಮ್ಮ ಹತ್ರ ಇನ್ನೊಂದು ದಿನ ಬರ್ತೀನಿ. ಬಂದ್ಬಿಟ್ಟು ಅಮ್ಮನ ಬಗ್ಗೆ ಎಲ್ಲ ಕೇಳ್ತೀನಿ. ಫುಲ್ ವಿವರಣೆ ಹೇಳ್ಬೇಕು ನೀವು. ಖಂಡಿತ ಹೇಳ್ತೀವಿ. ಓಕೆ. ಆಧಾರವಾಗಿ ಅಮ್ಮ ಎಲ್ಲಿಂದ ಬಂದರು, ಯಾವ ಊರಿಂದ ಯಾವ ತಾಲೂಕಿಂದ ಬಂದರು ಅಂತ ಎಲ್ಲ ಹೇಳ್ತೀನಿ ಬನ್ನಿ. ತುಂಬಾ ಆ ತಾಯಮ್ಮ ನಲ್ಗೂಡ್ದದ ಯಾವಾಗ ಎಷ್ಟು ಇಸ್ಪಿಲಿ ಇಲ್ಲಿ ಯಾವ ಅಮ್ಮದಿರಿದ್ರು ಯಾವ ಅಮ್ಮವ್ರು ಬಂದ್ರು ಅನ್ನೋದನ್ನೆಲ್ಲ ಹೇಳ್ತೀನಿ. ಇವೆಲ್ಲ ಹೇಳಿ ಖಂಡಿತ ಖಂಡಿತ ನಾನು ತಿಳಿದು ಮಟ್ಟ ಕೇಳ್ತೀನಿ. ಆಯ್ತು. ಮಾಡಿ ಈ ಒಂದು ಯಶಸ್ವಿಯಾಗಕ್ಕೆ ಎಲ್ಲರೂ ಕೂಡ ಕಾರಣವರು ಅವರು ನಮ್ಮ ಕೃಷ್ಣ ಕಾತ್ಮಾಂಡಿ ಶ್ರೀ ಉದಯಮ್ಮ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಶ್ರೀನಿವಾಸಿ ಕೃಷ್ಣ ಅಭಿನಂದನೆಯನ್ನು ಸಲ್ಲಿಸಿದರು. ಹಾಗೂ 1ನೇ ರಾಮ ಮಂದಿರದ ಯಜಮಾನರಂತ ವೆಂಕಟೇಶ್ವರ ವೇದಿಕೆ ಮೇಲೆ ಬರಬೇಕು. 2ನೇ ರಾಮ ಮಂದಿರದ ಯಜಮಾನರಂತ ಶ್ರೀಯುತ ರಾಜನವರಿಗೆ, 2ನೇ ರಾಜ್ಯರಾದಂತಹ ಶ್ರೀಯುತ ಮಹೇಶನವರು, ಪೂಜಾರ್ ಶ್ರೀಯುತ ಮಹೇಶನವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳುವಂಥಕ್ಕೆ, ಪೂಜಾರಾದಂತಹ ಶ್ರೀಯುತ ರಾಮಕೃಷ್ಣನವ್ರಿಗೆ, ಪೂಜಾರ್ ರಾಮಕೃಷ್ಣನವ್ರಿಗೆ, ಚಿಕ್ಕಮ್ಮ ಗಾಯತ್ರಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಗಾಯತ್ರಿ ತಿರುವಳೂರು, ಚಾಮುಂಡೇಶ್ವರಿ ದೇವಸ್ಥಾನದ ಗಾಯತ್ರಿಯಾದಂತಹ ಶ್ರೀಯುತ ಗಾಯತ್ರಿಯವರು, ಹಾಗೂ ವೆಂಕಟೇಶ್ವರ ಸ್ವಾಮಿ ಗಾಯತ್ರಿಯಾದಂತಹ ಶ್ರೀಯುತ ನಾಗಣ್ಣನವರು, ಹಿರಿಯರಾದಂತಹ ಶ್ರೀಯುತ ಶ್ರೀನವರು, ಬೇಟೇಶ್ವರ ಶ್ರೀನವರು, ಹಾಗೂ ಹಿರಿಯರಾದಂತಹ ಶ್ರೀಯುತ ಚೀಫಲ್ ಮಾದೇನವರು, ಹಾಗೂ ವಯಸ್ಸಿನಲ್ಲಿ ನಮ್ಮೆಲ್ಲರಿಗಿಂತ ತುಂಬಾ ಹಿರಿಯರಾದಂತಹ ಶ್ರೀಯುತ ಪುಣೇನ್ ಬಸವನವರಿಗೆ, ಹಾಗೂ ಮತ್ತೊಬ್ಬರು ಭೈರವೇಶ್ವರ ಗಾಯದ ಯಜಮಾನರಾದಂತಹ ಶ್ರೀಯುತ ಸಿದ್ದಣ್ಣವರಿಗೆ, ಮಾಜಿ ಯಜಮಾನರಾದಂತಹ ಶ್ರೀಯುತ ಮುದ್ದೆಮಗ, ಮರವನ್ನು ಹಾಕಿದಂತಹ ಶ್ರೀಯುತ ಶಂಕರ್ ಶ್ರೀಯುತ ಸಿದ್ದಣ್ಣವರಿಗೆ, ನೋಡಿ ಅಣ್ಣ. ಆಯ್ತು ನೋಡಿ ಇಲ್ಲಿ ನಮ್ಮ ಬಸವನ ಆಯ್ತು. ಹಂಗೆ ಊಟ ಚೆನ್ನಾಗಿ ಕಾಣಲ್ಲ. ಸಿದ್ದಪ್ಪರು ಇದೊಳಿ ಒಂದು ನಿಮಿಷ, ಇದೊಳಿ ಹೆಂಗಿದೆ ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತಾರೆ.
ಹೋದಂತ ಮಿತ್ರರು ಹಾಗೂ ನಾಗರಾಜ್ ಮೇಸ್ತ್ರಿ ಅವರು. ನಾರಾಯಣ್ ಬನ್ನಿ. ನಂದ್ರೆ ಹೊಡ್ಕೊಡ್ತೀನಿ, ಕಳಿಸ್ಕೊಡ್ತೀನಿ. ಸಾಲುಗಳು ಕೊಡು ಗೋಪಿ. ಪುನರಗಳು ತಗೊಳ್ಳಿ ಯಜಮಾನ್ರೆ. ಹಂಗೆ ರೀ, ಕ್ಲೋಸ್ ಅಪ್ ಅಲ್ಲಿ ಮಾಡ್ಕೊಬಿಡ್ತೀನಿ ರೀ. ಹಾ ಹೌದು, ಕಾಣ್ದೇನೆ. ಚಂದನ್ ರವರ ಒಂದು ಯೂಟ್ಯೂಬ್ ಆಗ್ಬಿಡೋದೆ ನಾಳೆ. ನೋಡಿದ್ರಲ್ಲ, ಬೆಳಗ್ಗೆಯಿಂದ ನಮ್ಮ ಊರಿನಲ್ಲಿ ಜಾತ್ರೆ ಹೇಗೆ ನಡೀತು, ಮತ್ತು ಮರ ಇಳಿಸೋದು. ಇವತ್ತಿಗೆ ಹಬ್ಬ ಕಂಪ್ಲೀಟು ಕ್ಲೋಸು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲ ಹಬ್ಬನೂ. ನಾನು ಎಲ್ಲ ಹಬ್ಬನೂ ವೀಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ಈಗ ತಾಯಿ ಹಾಲು ಕೊಟ್ಟರು. ಆ ತಾಯಿ ಹಾಲು ತುಂಬ ಶ್ರೇಷ್ಠವಾದದ್ದು. ಅದನ್ನು ಕುಡಿದೆ ನಾನು ನಿಮಗೆ ತೋರಿಸೋದು ಹೇಳಿದ್ನಲ್ಲ ಅದ್ರ ಬಗ್ಗೆ. ಅದು ಒಂದು 15 ದಿನ 20 ದಿನ ಆದರೂ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಮ್ಮ ಸಹಕಾರ ಮಾಡಿದಂಥ ಪೊಲೀಸವ್ರಿಗೆ ಮತ್ತು ಕಾರ್ಪೊರೇಷನ್ ಅವ್ರಿಗೆ ಎಲ್ರಿಗೂ ಸನ್ಮಾನ ಆಯಿತು. ಸೊ ಇವತ್ತಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.